ಇನ್ನು ತಾಯಿಯನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಪುತ್ರ ರೇವಣ್ಣ. ಚೆನ್ನಂಬಾರ ಆರೈಕೆ ಒಡನಾಟ ನೆನೆದು ರೇವಣ್ಣ ಭಾವುಕರಾದರು. ಒಂದ್ ಕಡೆ ಅಂತ್ಯಕ್ರಿಯೆ ಪರಿಶೀಲನೆ ವೇಳೆ ಎಚ್.ಡಿ. ರೇವಣ್ಣ ಅವರು ಕಣ್ಣೀರು ಹಾಕಿದ್ರು. ತಾಯಿ ಚೆನ್ನಮ್ಮ ನನಗೆ ದೇವತೆ ಸಮಾನ ಅಂತ ರೇವಣ್ಣ ಹೇಳಿದ್ರು. ನನ್ನ ದೇವರನ್ನ ಕಳೆದುಕೊಂಡೆ ಅಂತ ಕಣ್ಣೀರು ಹಾಕಿದ್ದಾರೆ. ನೋಡಿ, ಎಷ್ಟೋ ಜನರಿಗೆ ಅನ್ನ ಹಾಕ್ದಂತಹ ಕೈ ಅದು. ಇನ್ನು ಮಕ್ಕಳ ವಿಚಾರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಷ್ಟೋ ಜನ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ತಾಯಿ ಸಮಾನರಾಗಿದ್ರು, ತಾಯಿಯೇ ಆಗಿದ್ರು. ಅಷ್ಟು ಮಮತೆ, ಕರುಣೆ, ಪ್ರೀತಿಯನ್ನ ತೋರ್ತಾ ಇದ್ರು, ಅಷ್ಟು ಪ್ರೀತಿಯಿಂದ ಆತಿಥ್ಯವನ್ನ ನೀಡ್ತಾ ಇದ್ರು ಅಂತ. ಅಂದ್ರೆ ಮಕ್ಕಳ ಪಾಲಿಗೆ ಇನ್ನೇನಾಗಿರ್ಬೇಡ ಚೆನ್ನಮ್ಮ, ಅದೆಷ್ಟು ಪ್ರೀತಿ ಕೊಟ್ಟಿರಬೇಡ, ಅದೆಷ್ಟು ಆರೈಕೆ ಮಾಡಿರಬೇಡ, ಅದೆಷ್ಟು ಶಕ್ತಿ ತುಂಬಿರಬೇಡ. ಹೀಗಾಗಿ ಈ ಸಂದರ್ಭ ರೇವಣ್ಣ ಭಾವುಕರಾಗಿತ್ತು. ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರೆ ಗೊತ್ತಿಲ್ಲ ಸರ್. ಆ ಟೈಮಲ್ಲಿ ಅವರು ಕೆಲವು ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ದೇವತೆ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೇ ನಾವು ತಪ್ಪಲಿ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ಗುರುಗಳು ಯಾರೇ ಹೋದ್ರು ಒಂದು ದಿವಸ ಒಬ್ಬರದೇ ಆಗಲಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಟ್ಟಿ ಹಾಕಿ ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೆ ಕೊಟ್ಟು ಕಳಿಸೋರು. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇದ್ರು ಅದೆಲ್ಲ ಇದು ಮಾಡೋರು. ಇವತ್ತು ದೇವತೆ ಕಳ್ಕೊಂಬಿಟ್ಟಿದ್ದೀರಿ, ನಾವೆಲ್ಲ ತಾಂಬಲಿ ಆಗಿದ್ದೀರಿ. ಮೊನ್ನೆ ತಿರುಪ್ತಿಯಿಂದ ಬಂದು ಮಾತಾಡಿಸಿ ಪ್ರಸಾದ ಕೊಟ್ಟು ಬಂದು ನಿನ್ನೆ ಬೆಳಿಗ್ಗೆ ಆಯಿತು ಹುಷಾರು ಅಂದ್ರೆ 33%. ಮಧ್ಯಾಹ್ನ ನಮ್ಮ ತಾಯಿ ನಮ್ಮ ತಂದೆ ಹೋಗಿ ಅವರಿಗೆ ಕುಂಕುಮ ಇಟ್ಟು ಹೂ ಮಾಡಿಸಿದ ತಕ್ಷಣ ದೇವ್ರ ಮೇಲೆ ಅಪಾರ ಬಂತು ಇಟ್ಕೊಂಡಿರಿ ಸರ್. ಯಾವಾಗಲೂ ಪೂಜೆ ಮಾಡ್ತಿರೋದು. ಬೆಳಗ್ಗೆ ಬಂದರೆ ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡಿಸೋರು. ಇಷ್ಟು ವರ್ಷ ರಾಜೇಶ್ವರಿ ಉಳಿದಿರು. ನೋಡಿ, ಒಂದು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ರೇವಣ್ಣ ಅವರು. ಒಬ್ಬ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ಅದು ಚಿಕ್ಕ ಮಗುವಿನಂತೆ ಅವರನ್ನು ಆರೈಕೆ ಮಾಡ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಆದರೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ತಾಯಿ ಇಲ್ಲ ಅಂತ ಅಂದ ಸಂದರ್ಭ ಅದನ್ನು ತೆಗೆದುಕೊಳ್ಳೋದಕ್ಕೆ ನಿಜಕ್ಕೂ ಸಾಧ್ಯವಾಗೋದಿಲ್ಲ.